ಸರ್ ಈಗ ನಿನ್ನೆ ಎಸ್ ಟಿ ಸೋಮಶೇಖರ್ ಮತ್ತೆ ಒಬ್ಬರು ಭೇಟಿ ನೀಡಿರೋದು ನಿಮ್ಮನೆ ಮತ್ತೆ ಸಿಎಂ ಏನು ಸರ್ ಇದು ಕುತೂಹಲ ಪಡೋದೇನಿದೆ? ಅವರು ಶಾಸಕರಿದ್ದಾರೆ, ಅವ್ರ ಕ್ಷೇತ್ರದ ಯಾವುದೋ ಟ್ರಾನ್ಸ್ಫರ್ಸ್ ಕೇಳಕ್ಕೆ ಬರ್ತಾರೆ. ಈಗ ನಮ್ಮಲ್ಲಿ ಎಲ್ಲರೂ ಬರ್ತಾರೆ, ಅಪೋಸಿಷನ್ನವರು ಕೂಡ ಬರ್ತಾರೆ. ಅವರ ಕ್ಷೇತ್ರಗಳಲ್ಲಿ ಯಾರೋ ಸಬ್ ಇನ್ಸ್ಪೆಕ್ಟ್ರನೋ ಯಾರೋ ಇನ್ಸ್ಪೆಕ್ಟ್ರನೋ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಅವ್ರಿಗೆ ಬೇಕಾದವ್ರನ್ನ ಹಾಕಿಸ್ಬೇಕು ಅಂತೇಳಿ ಕೇಳೋದಕ್ಕೆ ಬರ್ತಾರೆ. ಅದೇ ರೀತಿ ಸೋಮಶೇಖರರು ಮತ್ತು ಹೆಬ್ಬಾರ್ ನಿನ್ನೆ ನಮ್ಮ ಮನೆಗೆ ಬಂದಿದ್ದರು. ಅದರಲ್ಲಿ ಹೆಚ್ಚಿನ ಅರ್ಥ ಕಲ್ಪಿಸೋವಂಥ ಅಗತ್ಯ ಏನಿಲ್ಲ. ಒಂದು ವೇಳೆ ಅವ್ರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂದರೆ ಓಪನ್ ಆಗಿ ಬರ್ತಾರೆ. ಕದ್ದು ಬರೋದೇನಿದೆ? ಕದ್ದು ಬರೋದೇನು ಅಗತ್ಯ ಇಲ್ಲ. ಈ ಕಾಲದಲ್ಲಿ ಯಾರೂ ಕದ್ದು ಬರೋದಿಲ್ಲ, ನೇರವಾಗಿ ಬರ್ತಾರೆ. ಅದಕ್ಕೋಸ್ಕರ ಈ ನೆನ್ನೆ ಬಂದಿದ್ದು ಮಾತ್ರ ಅವರು ಅವರ ಕ್ಷೇತ್ರಗಳಲ್ಲಿ ಟ್ರಾನ್ಸ್ಫರ್ಸ್ಗಳಿಗೆ ಲೆಟರ್ ಕೊಡೋದು ಬಂದಿದ್ದರು. ಅದೇ ಪ್ರಕಾರ ನಾನೇ ಹೇಳಿದೆ ಅವರಿಗೆ, ನೀವು ಚೀಫ್ ಮಿನಿಸ್ಟ್ರನ್ನು ಕೂಡ ನೋಡಬೇಕಾಗ್ತದೆ, ಏಕೆಂದರೆ ಇಲ್ಲಿ ಬೇರೆ ಬೇರೆ ಕಾರಣಗಳು ಇರ್ತವೆ, ನೀವು ಅವ್ರನ್ನೂ ಒಂದು ಸಾರಿ ನೋಡಿ ಅಂತ ಹೇಳಿದ್ದೆ. ಅವ್ರು ಹೋಗಿ ನೋಡಿದ್ದಾರೆ. ಎಲ್ಲಿಗೆ? ನೀವು ಅವ್ರನ್ನ ಕೇಳಬೇಕು. ನೋಡ್ರಿ, ನಮ್ಮನೆ ಬಾಗಿಲೇ ಯಾವಾಗೂ ತೆರೆದಿದೆ. ಕಾಂಗ್ರೆಸ್ ಮನೆಯ ಬಾಗಿಲು ಯಾವತ್ತೂ ಕೂಡ ತೆರೆದಿಟ್ಬಿಟ್ಟಿದ್ದೀವಿ ನಾವು, ಮುಚ್ಚೇ ಇಲ್ಲ. 1885 ಇಲ್ಲಿ ತನಕ ನಾವು ಕಾಂಗ್ರೆಸ್ನವ್ರು ನೆನ್ನೆ 138 ವರ್ಷ ಆಗೋಯ್ತು. ನಮ್ಮ ವಯಸ್ಸು 138 ವರ್ಷ. ನಾವು ಯಾವತ್ತೂ ಬಾಗಿಲೇ ಹಾಕಿಲ್ಲ. ಅವತ್ತಿಂದನೂ ಬಾಗಿಲು ತಗೊಂಡೇ ಕೂತಿದ್ದೀವಿ. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಕೃಷ್ಣ ಬೈರೇಗೌಡರು ಬಂದು ಹೋಗಿದ್ದಾರೆ. ಅವರು ಯಾರ ಹೆಸರನ್ನ ಸೂಚನೆ ಮಾಡಿದಾರೋ ಗೊತ್ತಿಲ್ಲ ನನಗೆ. ಅದು ಕಾನ್ಫಿಡೆನ್ಷಿಯಲ್ ಆಗಿ ಅಧ್ಯಕ್ಷರಿಗೆ ಸೀಲ್ಡ್ ಕವರ್ನಲ್ಲಿ ಕೊಡ್ತಾರೆ. ಸೀಲ್ ಕವರಲ್ಲಿ ಏನಿದೆ ಅಂತೇಳಿ ಅಧ್ಯಕ್ಷರಿಗೆ ಮತ್ತು ಅವರಿಬ್ಬರಿಗೆ ಗೊತ್ತಾಗೋದು, ನಮಗೆ ಗೊತ್ತಾಗೋದಿಲ್ಲ. ಸರ್, ಲೋಕಸಭೆ ಚುನಾವಣೆ ಅಷ್ಟರಲ್ಲಿ DCM ಸ್ಥಾನ ಆಗಬೇಕು ಅನ್ನೋದು ಮತ್ತೆ ಮುನ್ನೆಲ್ಲ ಬಂದಿರೋದು. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಒತ್ತಡ ಆಗ್ತಾ ಇದ್ದಾರೆ, ಸಮುದಾಯಕ್ಕೊಂದು DCM ಸ್ಥಾನ ಕೊಡಿ ಅಂತ ಚರ್ಚೆ ಆಗ್ತಾ ಇದೆ. ಸರ್, ಏನಾದರೂ ಅಷ್ಟೊಳಗಡೆ ಆಗುತ್ತಾ ಅಂತ? ಇಲ್ಲ, ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಅವರವ್ರ ಅಭಿಪ್ರಾಯ ಹೇಳೋದಕ್ಕೆ ಯಾರು ನಿರ್ಬಂಧನೆ ಹಾಕೋದು ಇಲ್ಲ. ಅವರ ಅಭಿಪ್ರಾಯನ ಹೋಗಿ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ. ಅದನ್ನ ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರೋದು. ಆದರೆ ಆಗ್ಬೋದು. ಅವ್ರ ದೃಷ್ಟಿನಲ್ಲಿ ಆ ಸಮುದಾಯಗಳಿಗೆ ಉತ್ತೇಜನ ಕೊಟ್ಟಾಗ ಆಗ್ತದೆ, ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಅನ್ನುವಂಥ ಅಭಿಪ್ರಾಯ ಅವ್ರದ್ದಿದೆ. ಅದನ್ನು ಅವರು ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಮಾಡಿದರೆ ಅನುಕೂಲ ಆಗ್ಬೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.